ಇವತ್ತಿನಿಂದ ಪ್ರಧಾನಿ ಮೋದಿಯವರ 3.0 ಸರ್ಕಾರದ ಯುಗಾರಂಭವಾಗ್ತಾ ಇದೆ. ಸಾಯಂಕಾಲ 7:15ಕ್ಕೆ ರಾಜಧಾನಿ ದೆಹಲಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮೋದಿಯವರು ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮೋದಿ ಪ್ರಮಾಣ ವಚನಕ್ಕೆ ಇನ್ನು 6 ಗಂಟೆಗಳು ಮಾತ್ರ ಬಾಕಿ ಇದೆ. 3.0 ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಜಾಕ್ಪಾಟ್. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್, ಒಂದಲ್ಲ ಎರಡಲ್ಲ ಅಂತ 4 ಸಂಸದರು ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕರ್ನಾಟಕಕ್ಕೆ ಮೋದಿ ಸಂಪುಟದಲ್ಲಿ ಒಂದು ರೀತಿಯಲ್ಲಿ ಜಾಕ್ಪಾಟ್ ಅಂತ ಹೇಳಬಹುದು. ಯಾಕೆ ಅಂತಂದ್ರೆ ಒಂದಲ್ಲ ಎರಡಲ್ಲ 4 ಮಂತ್ರಿಗಿರಿ ಕರ್ನಾಟಕಕ್ಕೆ ದಕ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ 2ನೇ ಬಾರಿಗೆ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥವರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಈ ನಡುವೆ ತುಮಕೂರಿನಿಂದ ಗೆದ್ದಿರ್ತಕ್ಕಂಥ ಸೋಮಣ್ಣ ಅವ್ರಿಗೂ ಕೂಡ ಸಚಿವ ಸ್ಥಾನ ಒಲಿಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದರ ಜೊತೆಗೆ JDSನ ಒಂದು ಕೊಡಲೇಬೇಕಾಗತ್ತೆ ಒಂದು ಸ್ಥಾನವನ್ನು, ಅದು HD ಕುಮಾರಸ್ವಾಮಿ ಅವರಿಗೆ ಹೋಗ್ತಾ ಇದೆ. ಒಟ್ಟಾರೆಯಾಗಿ ಅಲ್ಲಿಗೆ ಕರ್ನಾಟಕದಿಂದ 4 ಮಂತ್ರಿಗಳು ಅಂತಕ್ಕಂಥದ್ದು. HD ಕುಮಾರಸ್ವಾಮಿ ಒಕ್ಕಲಿಗ ಕೋಟ ಮತ್ತು ಮೈತ್ರಿ ಕೋಟದಿಂದ, ಶೋಭಾ ಕರಂದ್ಲಾಜೆ ಅವರು ಒಕ್ಕಲಿಗ ಕೋಟ ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಿಳಾ ಕೋಟದಿಂದ ಅವರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಹಾಗೆಯೇ ಪ್ರಹ್ಲಾದ್ ಜೋಶಿ ಅವರು ಬ್ರಾಹ್ಮಣ ಸಮುದಾಯದಿಂದ ಈಗ ಸಂಪುಟಕ್ಕೆ ಸೇರ್ಪಡೆಯಾದರೆ, ಮತ್ತೊಂದು ಲಿಂಗಾಯತ ಸಮುದಾಯದ ಕೋಟದಿಂದ ಈ ಸರ್ತಿ ಸೋಮಣ್ಣ ಅವರಿಗೆ ಸಂಪುಟಕ್ಕೆ ಎಂಟ್ರಿ ಸಿಗ್ತಾ ಇದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಂದಿದ್ದಂತಹ ಅಮಿತ್ ಶಾ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದರು ಮತದಾರರಿಗೆ, ಸೋಮಣ್ಣ ಅವರಿಗೆ ಉನ್ನತ ಸ್ಥಾನಮಾನವನ್ನು ಕೊಡ್ತೀನಿ ಅಂತ. ಸೊ ಅದರ ಪ್ರಕಾರನೇ ಈಗ ಅವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಸಿಗ್ತಾ ಇದೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಇಬ್ಬರು ಸಹೋದ್ಯೋಗಿಗಳನ್ನು ಪಡ್ಕೊಂಡ. ಮೊದಲನೇದಾಗಿ ರವೀಶ್ ಮತ್ತು ಶಬೀರ್ ಇಬ್ಬರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ರವೀಶ್, ಇವಾಗ 4 ಹೆಸರುಗಳು ಪ್ರಮುಖವಾಗಿ ರಾಜ್ಯದಿಂದ ಏನು ಕೇಳಿ ಬರ್ತಾ ಇದೆ, ಯಾವ ಮಾನದಂಡದ ಆಧಾರದಲ್ಲಿ ಇದು 4 ಆಯ್ಕೆ ಆಗಿದೆ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ ಅವರು ಕನ್ಫರ್ಮ್ ಆಗ್ತಾ ಇದೆ. ಬಹುತೇಕ ಸೋಮಣ್ಣ ಅವ್ರಿಗೂ ಕೂಡ ಕಾಲು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸೋಮಣ್ಣ ಅವರು ಇದನ್ನು ಕನ್ಫರ್ಮ್ ಮಾಡಿಲ್ಲ. ಆದರೆ ಸೋಮಣ್ಣ ಅವರ ಫ್ಯಾಮಿಲಿ ಈಗಾಗಲೇ ಆ ಒಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಂದರೆ ಸುಮಾರು 1:45 ಫ್ಲೈಟ್ನಲ್ಲಿ ದೆಹಲಿಗೆ ಸೋಮಣ್ಣ ಅವರ ಫ್ಯಾಮಿಲಿಯನ್ನು ಕರೆಸ್ಕೊಳ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಲಿಂಗಾಯತ ಕೋಟಾದಲ್ಲಿ ಸೋಮಣ್ಣ ಅವರನ್ನು ಫಿಕ್ಸ್ ಮಾಡಿದ್ದಾರೆ. ಅಮಿತ್ ಶಾ ಅವರೇ ನೇರವಾಗಿ ದೂರವಾಣಿ ಕರೆ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕೆಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚಾಮರಾಜನಗರ ಮತ್ತು ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಮಿತ್ ಶಾ ಅವರೇ ಸೂಚನೆ ಕೊಟ್ಟಿದ್ರು. ಅಂದರೆ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಬೇಕು ಅನ್ನೋ ತಂತ್ರದ ಜೊತೆಗೆ ಎಲ್ಲ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಒಂದು ರೀತಿಯಲ್ಲಿ ಸೋಮಣ್ಣ ಅವ್ರನ್ನ ಸ್ಪರ್ಧೆ ಮಾಡಿಸಿದ್ರು. ಆದರೆ ಆಂತರಿಕವಾಗಿ ಆದಂಥ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳಿಂದಾಗಿ 2 ಕಡೆಯಲ್ಲೂ ಕೂಡ ಸೋಮಣ್ಣ ಅವರು ಸೋತರು. ಆ ಸಂದರ್ಭದಲ್ಲಿ ಸೋಮಣ್ಣ ಅವರು ಅಮಿತ್ ಶಾ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಮುಂದೆ ಉತ್ತಮವಾದ ಭವಿಷ್ಯ ಇದೆ ಅಂತ ಕೂಡ ಅಮಿತ್ ಶಾ ಅವರು ಸೋಮಣ್ಣ ಅವರಿಗೆ ಒಂದು ರೀತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ರಂತೆ. ಆ ಕಾರಣಕ್ಕೋಸ್ಕರವಾಗಿ ತುಮಕೂರು ಕ್ಷೇತ್ರದಲ್ಲಿ ಒಂದು ಟಿಕೆಟನ್ನು ಕೊಡಿಸೋದ್ರ ಮೂಲಕ ಅವರೀಗ ಲೋಕಸಭಾ ಕ್ಷೇತ್ರದ MP ಆಗಿ ಕೂಡ ಇದ್ದಾರೆ. ಹಾಗಾಗಿ ಮತ್ತೆ ಅವರಿಗೆ ಕೇಂದ್ರ ಸಚಿವ ಸ್ಥಾನಮಾನ ಚಾನ್ಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಹುತೇಕ ಸೋಮಣ್ಣ ಅವರು ಇವತ್ತು ನಡೆಯುವಂಥ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಕಡೆ ಕ್ಷಣದಲ್ಲಿ ಬದಲಾವಣೆ ಆದರೂ ಕೂಡ ಆಗ್ಬೋದು, ಯಾಕೆಂದರೆ ಇದು BJP. ಹಾಗಾಗಿ ಶಾಕ್ ಮೇಲೆ ಶಾಕ್ ಕೂಡ ಕೊಡ್ತಾ ಇರೋ ಕಾರಣಕ್ಕೋಸ್ಕರವಾಗಿ ಕಡೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು. ಇನ್ನುಳಿದಂತೆ ಸಂಸದೀಯ ವ್ಯವಹಾರಗಳ ಸಚಿವರು, ಯಾಕೆಂದರೆ NDA ಸರ್ಕಾರದಲ್ಲಿ ಎಲ್ಲ ಒಂದು ಕಡೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಕರ್ಕೊಂಡು ಹೋಗುವಂಥ ಅನುಭವ ಬೇಕಾಗುತ್ತೆ. ಹಾಗಾಗಿ ಹೊಸಬರನ್ನ ತಂದಾಕ್ದಂಥ ಸಂದರ್ಭದಲ್ಲಿ ಗೊಂದಲಕ್ಕೀಡಾಗಬಹುದು ಅನ್ನೋ ದೃಷ್ಟಿಯಿಂದ ಪ್ರಹ್ಲಾದ್ ಜೋಶಿ ಅವರು ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಅತ್ಯಾಪ್ತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೆ ಮಣೆ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಕಾಲು ಬಂದಿದೆ ಅಂತ. ಇನ್ನೊಂದು ಕಡೆ ಮಹಿಳಾ ಕೋಟಾದಡಿ ಜೊತೆಗೆ ಒಕ್ಕಲಿಗ ಮತ ಬ್ಯಾಂಕು, ಯಾಕೆಂದರೆ BJPಯ ಒಕ್ಕಲಿಗ ಮತ ಬ್ಯಾಂಕ್ ಈ ಸಾರಿ ತುಂಬ ಸರಿ ಕೈ ಹಿಡಿದಿದೆ ಅಂತ ಕೂಡ ಹೇಳಲಾಗ್ತದೆ. ತುಂಬ ಕ್ಷೇತ್ರಗಳಲ್ಲಿ ಅಂದರೆ ಸುಮಾರು 70% ಅಷ್ಟು ಒಕ್ಕಲಿಗ ಮತಗಳು ಎಲ್ಲ ಒಂದು ಕಡೆ BJPಗೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ಕೂಡ ಸರ್ವೆಗಳು ಕೂಡ ಹೇಳಿದ್ದು. ಆ ಕಾರಣಕ್ಕೋಸ್ಕರವಾಗಿ BJPಯಲ್ಲಿ ಒಂದು ರೀತಿಯಲ್ಲಿ ಒಕ್ಕಲಿಗ ಮತಗಳನ್ನು ಭದ್ರವಾಗಿ ಉಳಿಸ್ಕೊಳ್ಳೋದಕ್ಕೆ ಜೊತೆಗೆ ಮಹಿಳಾ ಕೋಟ ಆದಂಗ ಆಗುತ್ತೆ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ದೇಶದಾದ್ಯಂತ ಕೊಡುವಂಥ ಸಂದರ್ಭದಲ್ಲಿ ಮಹಿಳಾ ಒಂದು ಕೋಟವನ್ನು ಕೂಡ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಈ ಹಿಂದೆ ಅವರ ಕಾರ್ಯವೈಖರಿಯನ್ನು ಕೂಡ ಗಮನಿಸಿ ಜೊತೆಗೆ ಜಾತಿ ಸಮೀಕರಣ ಜೊತೆಗೆ ಮಹಿಳಾ ಕೋಟಾದಡಿ ಶೋಭಾ ಕರಂದ್ಲಾಜೆ ಅವರನ್ನ ಫಿಕ್ಸ್ ಮಾಡಿದ್ದಾರೆ ಅಂತ.
ಇನ್ನುಳಿದಂತೆ ಮೈತ್ರಿಯ ಒಂದು ಪಾಲನೆ ಮಾಡಬೇಕಾಗುತ್ತೆ, ಧರ್ಮ ಪಾಲನೆ. ಆ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರಿಗೆ ಆ ಒಂದು ಒಕ್ಕಲಿಗ ಪ್ಲಸ್ ಮೈತ್ರಿ ಎರಡೂ ಕೂಡ ಸೇರಿದಂಗೆ ಆಗುತ್ತೆ. ಮತ್ತೆ ಓಲ್ಡ್ ಮೈಸೂರು ಭಾಗದಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಕೊಡ್ತಾ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈ ನಾಲ್ವರು ಈಗ ಪ್ರಮುಖವಾಗಿ ಕಾಲ್ ಮಾಡಿರ್ತಕ್ಕಂಥದ್ದು ಈ ನಾಲ್ವರಿಗೆ. ಹಾಗಾಗಿ ಬಹುತೇಕ ಇವತ್ತು ಸಂಜೆ ನಡೆಯುವಂಥ ಪ್ರಮಾಣವಚನ ಸಮಾರಂಭದಲ್ಲಿ ಇವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.